ಐ ಆಮ್ ಫೀಲಿಂಗ್ ಸೊ ಹ್ಯಾಪಿ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಜೈ ರಾಯಣ್ಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಈಗ ನಂದಗಡ್ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಮುಂದೆ ಹೇಳ್ತಿದ್ರು, ಅಲ್ಲಿವರೆಗೂ ಸ್ಟೇ. ಹೌ ವಾಸ್ ಯುವರ್ ಡೇ? ನಿಮ್ಮ ದಿನ ಹೆಂಗಿತ್ತು? ಬ್ಯಾಡ್ ಲಕ್. ಯಾಕೆ ಹೇಳು, ನಿಮ್ಮ ದಿನ ಹೆಂಗಿತ್ತು? ವೈ? ಅನಿಲ್, ಏನಾದ್ರು ಹೇಳ್ತೀರಾ? ಹೇಳಿ. ಎಲ್ಲರಿಗೂ ನಮಸ್ಕಾರ. ಜೈ ರಾಯಣ್ಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನಂದಗಡ್ ಬಂದೀವಿ, ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇರೋ ಪ್ಲೇಸಲ್ಲಿ. ಸೊ ಬನ್ನಿ ಹೋಗಿ. ಗೊತ್ತಿಲ್ಲ, ಭಾಳ ದಿವಸದಿಂದ ಥಿಂಕ್ ಮಾಡ್ತಿದ್ದೆ ಇಲ್ಲಿ ಬರಬೇಕು ಅಂತ. ಸೊ ಇವಾಗ ಬಂದೀನಿ, ಭಾಳ ಖುಷಿ ಆಗ್ತೈತಿ. ಯಾಕಂತ ಗೊತ್ತಿಲ್ಲ, ಬಟ್ ಐ ಆಮ್ ಫೀಲಿಂಗ್ ಸೊ ಹ್ಯಾಪಿ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಜೈ ರಾಯಣ್ಣ. ನಾವು ನಂದಗಡ್ ಬಂದೀವಿ. ಸೊ ನಿಮ್ಗೆ ಹೆಂಗೆ ಫೀಲ್ ಆಗತ್ತೆ ತಮ್ಮ? ಎಲ್ಲರೂ ಹೋಗಿ ಮಾಡ. ಸೊ ಇವಾಗ ನಾನು ಒಳಗೆ ಬಂದು ರಾಯಣ್ಣನ ಪೂಜೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಭಂಡಾರ ಹಚ್ತಾ ಇದ್ದೀನಿ. ಗುರುಬರಿಗೆ ಭಂಡಾರ ಅಂದ್ರೆ ಬಂಗಾರ ಇದ್ದಂಗೆ. ಸೊ ನನಗೆ ಭಾಳ ಇಷ್ಟ ಭಂಡಾರ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಭಂಡಾರ ಹಚ್ಕೊಂಡೆ. ಅದನ್ನು ಅಲ್ಲೇ ಇಟ್ಟು ಆಮೇಲೆ ಹೂವಿನ ಹಾರ ತೆಗ್ದು, ಹೂವಿನ ಹಾರ ಹಾಕಿಬಿಟ್ಟು ಆಮೇಲೆ ಅಲ್ಲಿ ಕರ್ಪೂರ ಇತ್ತು. ಸೊ ಕರ್ಪೂರ ಹಾಕಿ ರಾಯಣ್ಣಗೆ ಬೆಳ್ಕೊಂಡೆ. ಏನು ಬೇಕ್ರಿ ನಿಮಗೆ? ಇದಕ್ಕಿಂತ ಹೆಚ್ಚಾಗಿ ಏನು ಬೇಕು? ನನಗೆ ಇಷ್ಟೇ ಬೇಕಾಗಿತ್ತು. ನಾನು ಆ ಪ್ಲೇಸಲ್ಲಿ ಹೋಗಬೇಕು, ದೇವರ ಆಶೀರ್ವಾದ ತಗೋಬೇಕು ಅಂತ ನನಗೆ ಸಿಕ್ತು. ಅದಾದಮೇಲೆ ಉದ್ದಿನ ಕಡ್ಡಿ ಹಚ್ತಾ ಇದ್ದೀನಿ. ಟೆಂಗ್. ಸೊ ನೆಕ್ಸ್ಟ್ ಟೆಂಗ್ ಹೊಡಿಯೋಕೆ ಬಂದೆ. ನಾನೇ ಹೊಡಿತೀನಿ ಅಂತ ಒಂದು ಟೆಂಗ್ ಹೊಡೆದ್ರೆ ಅದು ತೊಟ್ಲು ಹೊಡಿತ್ರಿ. ನಮ್ಮ ಕಡೆ ತೊಟ್ಲು ಹೊಡೆದ್ರೆ ಅದು ಒಪ್ಪಿಗೆ ಆಯಿತು ಅಂದಂಗೆ. ಸೊ ಸೆಕೆಂಡ್ ಟೆಂಗ್ ಹೊಡೆದ ಅದು ಸ್ವಲ್ಪ ಗಟ್ಟಿ ಇತ್ತು, ಆಮೇಲೆ ಹೊಡಿತು, ಅದು ರೌಂಡ್ ಹೊಡಿತು. ಸೊ ಒಂದು ಒಪ್ಪಿಗೆ ಆಯಿತು ಟೆಂಗ್ ಅಂತ ಅಂದ್ಕೊಂಡೆ ಅಷ್ಟೇ. ಅದನ್ನು ತಗೊಂಡೆ. ಇಲ್ಲಿ ಇವರೆಲ್ಲ ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ರಾಯಣ್ಣನ ಹತ್ರ ಬಂದಾರ ಅವ್ರ ಮಕ್ಕಳು ಕೇಳಕ್ಕೆ. ಸೊ ಭಾಳ ಜನಕ್ಕೆಲ್ಲ ಎಷ್ಟೋ ಹಾಸ್ಪಿಟಲ್ಗೆ ದುಡ್ಡು ಹಾಕ್ಯಾರಂತ್ರಿ, 2 ಲಕ್ಷ 3 ಲಕ್ಷ. ಅವ್ರು ಯಾರಿಗೂ ಮಕ್ಕಳಾಗಿಲ್ಲ. ಇಲ್ಲಿ ಬಂದ ತಕ್ಷಣ ಮಕ್ಕಳಾಗ್ಯಾವಂತ ಅದ. ಸೊ ಇವರೆಲ್ಲ ಅದಕ್ಕೆ ಬಂದಾರ, ಇಲ್ಲಿಬ್ರಿಗೆ ಮಕ್ಕಳಾಗಿಲ್ಲ ಅಂತ. ಸೊ ಅವರು ರಾಯಣ್ಣನ ಥರ ನನಗೆ ಒಂದು ಮಗ ಹುಟ್ಟು ಬರಲಿ ಅಂತ ಕೇಳ್ಕೊಂಡು ಇಲ್ಲಿ ಬಂದಾರ. ಸೊ ರಾಯಣ್ಣ ಆಶೀರ್ವಾದ ಕೊಟ್ಟು ಅವ್ರಿಗೆಲ್ಲ ಮಕ್ಕಳು ಮಾಡಲಿ.
ಸೊ ಅಲ್ಲೋರ್ ಕುಂತಿರೋರು ಇಲ್ಲಿ ಇರೋ ಪೂಜಾರಿ. ಸೊ ರಾಯಣ್ಣನ ಆಶೀರ್ವಾದ ಎಲ್ಲ ತಗೊಂಡು ನಾನೊಂದು 2-3 ರೀಲ್ಸ್ ಮಾಡಿದೆ. ಕಿತ್ತೂರು ಸಂಸ್ಥಾನದ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ ಗೆದ್ದ ಕಿತ್ತೂರು ತಂದು ಉದ್ದ ಬೀಳುವೆ ತಾಯಿ, ಕದ್ದ ಮಾತಲ್ಲ ನಿಮ್ಮಣ್ಣೆ, ಇಲ್ಲದಿದ್ದರೆ ಬಿದ್ದು ಹೋಗುವೆ ರಣದಾಗೆ. ಸೊ ಹಾಯ್, ಇವಾಗ ಜಸ್ಟ್ ನಾವು ರಾಯಣ್ಣನವರ ಸಮಾಧಿ ನೋಡಿಕೊಂಡು ಇವಾಗ ರಾಯಣ್ಣನವರಿಗೆ ಎಲ್ಲಿ ನೇಣು ಹಾಕಿದ್ರಲ್ಲ ಆ ಪ್ಲೇಸ್ ನೋಡಕ್ಕೆ ಹೋಗ್ತಿದ್ದೀವಿ. ಸೊ ಇವಾಗ ನಾವು ಅಲ್ಲಿಂದ ಇಲ್ಲಿವರೆಗೂ 1 ಕಿಲೋಮೀಟರ್ ನಡ್ಕೊಂಡು ಬಂದೀವಿ. ಇನ್ನು ಮುಂದೆ 1 ಕಿಲೋಮೀಟರ್ ಇರ್ಬೋದು, ನೋಡೋಣ ಬನ್ನಿ. ಸೊ ಇವ್ರು ಕರಿತಾ ಇದ್ದಾರೆ. ಬಂದು ಬ್ಲಾಗ್ ಮಾಡಕ್ಕೆ ಯಾವ ಕ್ಲಿಪ್ ಚಂದ ಅನಿಸ್ತು ಅದು ಹಾಕಿ ಮಾಡ್ಬೇಕಾಗ್ತದೆ. వాచ్మెన్ వెళ్తాను కంపల్సరీ నడి నీ అమ్మ నీకు చూస్తా చల్ నీ అమ్మ నీకు చూస్తా ಬೈಬೇಡವು ಬೈದಂಗೆ ಐತೆ ಅನ್ನೋದು. ನೀ ನಿಮ್ಮ ಅಮ್ಮನ ನಾನು ನೋಡ್ತೀನಿ ನಡಿ ಅಂದಂಗೈತಿ. ಸೊ ನೋಡಿ, ಹೇಳಿ. ಸೊ ಇದು ರಾಯಣ್ಣನವರಿಗೆ ನೇಣು ಹಾಕಿರೋ ಗಿಡ. ಇದು ಇದೇ ಗಿಡಕ್ಕೆ ರಾಯಣ್ಣನವ್ರಿಗೆ ನೇಣು ಹಾಕಿದ್ರು. ಸೊ ನೋಡಿ, ಇಲ್ಲೊಂದು ಚಿಕ್ಕ ಗುಡಿ ಕಟ್ಟ್ಯಾರ. ಸೊ ಇಲ್ಲಿ ಕಾಣಿಸಿರೋದು ಇದೇ ರಾಯಣ್ಣನವರಿಗೆ ನೇಣು ಹಾಕಿರೋ ಪ್ಲೇಸ್. ಸೊ ಇಲ್ಲಿ ಆ್ಯಕ್ಚುಲಿ ಮ್ಯೂಸಿಯಂ ವರ್ಕ್ ನಡೀತಾ ಇದೆ. ಸೊ ಅದಕ್ಕೆ ನಮಗೆ ಒಳಗೆ ಬಿಡ್ತಿರ್ಲಿಲ್ಲ. ಸೊ ರಿಕ್ವೆಸ್ಟ್ ದೂರಿಂದ ಬಂದೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ನೋಡಿ ಬಂದೀವಿ. ಬೇಜಾರಾಯಿತು ನೋಡಿ. ಸೊ ಇವಾಗ ನಾವು ರಾಯಣ್ಣನ ಸಮಾಧಿ ನೋಡಾಯಿತು, ರಾಯಣ್ಣಂಗೆ ನೇಣು ಹಾಕಿರೋ ಪ್ಲೇಸ್ ನೋಡಾಯಿತು. ಇವಾಗ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ವೀಡಿಯೋದಲ್ಲಿ ಏನಾನ ಕಲಿಯೋಕ್ಕೆ ಸಿಕ್ತು, ನೋಡೋಕ್ಕೆ ಸಿಕ್ತು, ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ತೋರಿಸ್ತಾ ಇರಿ. ಧನ್ಯವಾದಗಳು. ಬಾಯ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.